ಪ್ರೀತಿಯುಳ್ಳ ದೇವ ಮಕ್ಕಳೇ, ಈ ಸಮಯದಲ್ಲಿ ದೇವರನ್ನು ನಾವು ದೃಷ್ಟಿಸಿದವರಾಗಿ ನೋಡಿ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಆತನು ಒಳ್ಳೆಯವನಾಗಿದ್ದಾನೆ, ಆತನು ಮಹೋನ್ನತನಾಗಿದ್ದಾನೆ, ಆತನು ಅದ್ಭುತನಾಗಿದ್ದಾನೆ, ಪರಾಕ್ರಮಿಯುಳ್ಳ ದೇವನು, ಸರ್ವಶಕ್ತನಾದ ದೇವನು, ಮಹಾ ಉನ್ನತನು, ಮಹೋನ್ನತನಾದ ದೇವನ ಮಧ್ಯದಲ್ಲಿ ವಾಸ ಮಾಡುವಂತ ಕರ್ತಾದಿ ಕರ್ತನಾಗಿದ್ದಾನೆ. ಆತನನ್ನು ಸ್ತುತಿಸುವಂತ ಪ್ರತಿಯೊಬ್ಬರು ಲಜ್ಜೆಗೆ ಒಳಗಾಗದಂತೆ ಎಲ್ಲರ ಮುಖಗಳು ಪ್ರಕಾಶವಾಗುವಂತೆ ಮಾಡುವಂತ ದೇವಾದಿ ದೇವ್ ನಮ್ಮ ಮಧ್ಯದಲ್ಲಿ ಆದು ಬಂದಿರುವಂತ ದೇವನಾಗಿದ್ದಾನೆ. ಈ ಸಮಯದಲ್ಲಿ ದೇವರೇ ಅಪ್ಪ, ನಿಮ್ಮನ್ನು ಬರಮಾಡಿಕೊಳ್ಳುತ್ತೇವೆ ಕರ್ತನೆ. ಈ ಸಾಯಂಕಾಲ ಸಮಯದಲ್ಲಿ ಕರ್ತನೆ, ಈ ಮಂಗಳವಾರ ದಿನದಲ್ಲಿ ಸ್ವಾಮಿ ನಿನ್ನನ್ನು ಬರಮಾಡಿಕೊಳ್ಳುತ್ತೇವೆ ಸ್ವಾಮಿ. ಕರ್ತನೆ, ನೀ ಬರುವುದಾದ ನಮಗೆ ಬಿಡುಗಡೆ ಸ್ವಾಮಿ. ಅಪ್ಪ, ನೀ ಬರುವುದಾದ ನಮಗೊಂದು ಆಶೀರ್ವಾದ ಸ್ವಾಮಿ. ಅಪ್ಪ, ನಿಮ್ಮ ಮಕ್ಕಳಾಗಿರುವಂತ ನಾವು ರಾಜ್ಯ ನಿನ್ನನ್ನೇ ನೋಡುತ್ತಾ ಇದ್ದೇವೆ ಸ್ವಾಮಿ, ನಿನ್ನ ಮಕ್ಕವನ್ನೇ ನಾವು ನೋಡುತ್ತಾ ಇದ್ದೇವೆ ಕರ್ತನೆ. ಅಪ್ಪ, ನಿಮ್ಮನ್ನು ಬರಮಾಡಿಕೊಳ್ಳುತ್ತೇವೆ, ಪವಿತ್ರಾತ್ಮ ನಿಮ್ಮನ್ನು ಬರಮಾಡಿಕೊಳ್ಳುತ್ತೇವೆ ಕರ್ತನೆ. ನೀವು ಆದು ಬಾ ಸ್ವಾಮಿ. ಪರಿಶುದ್ಧನೇ, ನಿಮಗೆ ವಂದನೆ 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 ಸ್ವಾಮಿ. ಹಲ್ಲೆಲೂಯಾ, hallelujah. Thank you Lord, thank you Jesus. We praise you God. Thank you Lord. Yes Lord, Jesus. Thank you Jesus. ಪರಿಶುದ್ಧ ಆತ್ಮನೇ, ಪಾವನ ಆತ್ಮನೇ, ಚಲಿಸುವ ಆತ್ಮನೇ, ನಮ್ಮ ಮೇಲಿಳಿದು ಬಾ, ನಮ್ಮ ಮೇಲಿಳಿದು ಬಾ, ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ, ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ. ಪರಿಶುದ್ಧ ಆತ್ಮನೇ, ಪಾವನ ಆತ್ಮನೇ, ಚಲಿಸುವ ಆತ್ಮನೇ, ನಮ್ಮ ಮೇಲಿಳಿದು ಬಾ, ನಮ್ಮ ಮೇಲಿಳಿದು ಬಾ. ಬನಗಿದ ಸಭೆಗಳ ಮೇಲೆ ನಿನ್ನಾತ್ಮ ಸ್ಪರ್ಶಿಸಲಿ, ಒಣಗಿದ ಎಲುಬುಗಳಲ್ಲಿ ನಿನ್ ಜೀವ ಶ್ವಾಸ ಹೊರಡಲಿ, ಬಳಲಿದ ಸಭೆಗಳ ಮೇಲೆ ನಿನ್ನಾತ್ಮ ಸ್ಪರ್ಶಿಸಲಿ, ಒಣಗಿದ ಎಲುಬುಗಳಲ್ಲಿ ನಿನ್ ಜೀವ ಶ್ವಾಸ ಹೊರಡಲಿ. ಆತ್ಮನೇ, ಆತ್ಮನೇ, ಜೀವವಾಗಿಳಿದು ಬಾ, ಆತ್ಮನೇ, ಆತ್ಮನೇ, ಜೀವವಾಗಿಳಿದು ಬಾ, ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ, ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ. ನಿನ್ನಾತ್ಮವ ಸುರಿಸು, ಹಿಂಗಾರು ಮುಂಗಾರು ಮಳೆಯಾಗಿ ಎಲ್ಲ ದೇವ ಜನರು ನಿನ್ ವಾಕ್ಯ ಫಲ ಹೊಂದಲು, ನಿನ್ನಾತ್ಮವ ಸುರಿಸು, ಹಿಂಗಾರು ಮುಂಗಾರು ಮಳೆಯಾಗಿ ಎಲ್ಲ ದೇವ ಜನರು ನಿನ್ ವಾಕ್ಯದ ಫಲ ಹೊಂದಲು. ಸ್ಪರ್ಶಿಸು, ಸ್ಪರ್ಶಿಸು ಎಲ್ಲ ದೇಶವನ್ನು, ಸ್ಪರ್ಶಿಸು
ಸ್ಪರ್ಶಿಸು ಸ್ಪರ್ಶಿಸು ಎಲ್ಲ ದೇಶವನ್ನು ಬಾ ಪವಿತ್ರಾತ್ಮನೇ ಬಾ ಪ್ರಿಯ ಕರ್ತನೇ ಬಾ ಪವಿತ್ರಾತ್ಮನೇ ಬಾ ಪ್ರಿಯ ಕರ್ತನೇ ಪಾಪದಿಂದ ತುಂಬಿದ ಹೃದಯವ ಶುದ್ಧೀಸು ರೋಗದಿಂದ ನರಳುವ ಹೃದಯವ ಶುದ್ಧೀಗೊಳಿಸು ಪಾಪದಿಂದ ತುಂಬಿದ ಹೃದಯವ ಶುದ್ಧೀಸು ರೋಗದಿಂದ ನರಳುವ ಹೃದಯವ ಶುದ್ಧೀಗೊಳಿಸು ನೊಂದಿದ ಹೃದಯವ ಸಂತೈಸುವ ಆತ್ಮನೇ ಬಾ ನೊಂದಿದ ಹೃದಯವ ಸಂತೈಸುವ ಆತ್ಮನೇ ಬಾ ಬಾ ಪವಿತ್ರಾತ್ಮನೇ ಬಾ ಪ್ರಿಯ ಕರ್ತನೇ ಬಾ ಪವಿತ್ರಾತ್ಮನೇ ಬಾ ಪ್ರಿಯ ಕರ್ತನೇ ಬಾ ಪವಿತ್ರಾತ್ಮನೇ ಬಾ ಪ್ರಿಯ ಕರ್ತನೇ ಬಾ. ಹೌದು ಸ್ವಾಮಿ, ಕರ್ತನೆ ನಿಮ್ಮನ್ನು ಬರಮಾಡಿಕೊಳ್ಳುತ್ತೇವೆ ಕರ್ತನೆ. ಪ್ರತಿಯೊಬ್ಬರ ಕುಟುಂಬದಲ್ಲಿ ಬಾ ಸ್ವಾಮಿ. ಅಪ್ಪ, ಪ್ರತಿಯೊಬ್ಬರ ಜೀವಿತದಲ್ಲಿ ಬಾ ಸ್ವಾಮಿ. ನೀ ಬರುವುದಾದರೆ ಬಿಡುಗಡೆ ಸ್ವಾಮಿ. ಓ ಕರ್ತನೆ, ಈ ಸಾಯಂಕಾಲ ಸಮಯದಲ್ಲಿ ಕರ್ತನೆ, ಓ ಪವಿತ್ರಾತ್ಮನೇ ಅಪ್ಪ, ನೀನು ಸಂಚರಿಸು ಸ್ವಾಮಿ. ಪ್ರತಿಯೊಬ್ಬರ ಅಗತ್ಯಗಳನ್ನು ಪೂರೈಸು ಸ್ವಾಮಿ. ಪ್ರತಿಯೊಬ್ಬರ ಮೇಲಿನ ಆತ್ಮವನ್ನು ಸುರಿಸು ಕರ್ತನೆ. ಓ ಕರ್ತನೆ, ನೀನು ಬರುವ ಸಮಯದಲ್ಲಿ ಕರ್ತನೆ, ಜಚ್ಚಲ್ಪಟ್ಟಿರುವಂತಹ ಎಲುಬುಗಳಿಗೆ ಜೀವ ಬರುತ್ತದೆ ಸ್ವಾಮಿ. ಓ ನೀ ಬರುವಂತಹ ಸಮಯದಲ್ಲಿ ರಾಜ, ಮನ ಮುರಿದವರಿಗೆ ಸ್ವಾಮಿ ಸಂತೈಸುವಿಕೆ ಉಂಟಾಗುತ್ತದೆ ಸ್ವಾಮಿ. ಕರ್ತನೆ, ನಿಮ್ಮನ್ನು ಬರಮಾಡಿಕೊಳ್ಳುತ್ತೇವೆ ಸ್ವಾಮಿ. ಪವಿತ್ರಾತ್ಮನೇ ಬಾ ಪ್ರಿಯ ಕರ್ತನೇ ಪರಿಶುದ್ಧ ಆತ್ಮನೇ ಪಾವನ ಆತ್ಮನೇ ಚಲಿಸುವ ಆತ್ಮನೇ ನಮ್ಮ ಮೇಲಿಳಿದು ಬಾ ನಮ್ಮ ಮೇಲಿಳಿದು ಬಾ ಬಾ ಪವಿತ್ರಾತ್ಮನೇ ಬಾ ಪ್ರಿಯ ಕರ್ತನೇ ಬಾ ಪವಿತ್ರಾತ್ಮನೇ ಓ ಪರಿಶುದ್ಧನೇ ಬಾ ಪ್ರಿಯ ಕರ್ತನೇ. ಹೌದು ಪ್ರೀತಿಯುಳ್ಳವರೇ, ಆತನು ಬರುವಂತ ಸಮಯದಲ್ಲಿ ಅಲ್ಲಿ ನೋಡಬೇಕಾದ್ರೆ ಒಂದು ಕಡೆ ಕೆಂಪು ಸಮುದ್ರ, ಒಂದು ಕಡೆ ಫರೋಹನ ಸೈನ್ಯ ಇಸ್ರಾಯೇಲ್ ಜನರಿಗೆ ವಿರೋಧವಾಗಿ ಹಾದು ಬಂದಂತ ಸಮಯದಲ್ಲಿ ದೇವರು ಅವರ ಮಧ್ಯದಲ್ಲಿ ಹಾದು ಬಂದು ಪರಿಶುದ್ಧ ಆತ್ಮನಾಗಿ, ಓ ಮಹಿಮೆಯುಳ್ಳ ಕರ್ತನಾಗಿ ಅಲ್ಲಿ ನೋಡಬೇಕಾದ್ರೆ ಕೆಂಪು ಸಮುದ್ರವನ್ನು ಆತನು ತನ್ನ ಜನರಿಗೋಸ್ಕರ ವಿಭಾಗ ಮಾಡಿದನು. ಅಲ್ಲಿ ನೋಡಬೇಕಾದ್ರೆ ಪರಿಸ್ಥಿತಿಗಳು, ಅಲ್ಲಿ ನೋಡಬೇಕಾದ್ರೆ ಮರಣಗಳು ಹಾದು ಬರುವಂತ ಸಮಯದಲ್ಲಿ ದೇವರು ಅಲ್ಲಿ ಇಸ್ರಾಯೇಲ್ ಜನರಿಗೆ ಬಿಡುಗಡೆ ಕೊಟ್ಟರು. ಅದೇ ರೀತಿಯಾಗಿ ದೇವರು ಕೂಡ ಈ ಸಮಯದಲ್ಲಿ, ನೀವು ಕಷ್ಟದಲ್ಲಿರಬಹುದು, ಕಣ್ಣೀರಿನಲ್ಲಿರಬಹುದು, ಕಳವಳಗಳಲ್ಲಿ ಇರಬಹುದು, ಒಂದು ವೇಳೆ ಕುಟುಂಬದ ಸಮಸ್ಯೆಗಳಲ್ಲಿ, ಸಾಲದ ಸಮಸ್ಯೆಗಳು ಇರಬಹುದು, ಆದ್ರೂ ನನ್ನ ದೇವರು ಆತನು ಬರುವಂತ ಸಮಯದಲ್ಲಿ ಬಿಡುಗಡೆ ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆ ನಂಬಿಕೆ ಮುಖಾಂತರ ನಾವು ಈ ಸಮಯದಲ್ಲಿ ದೇವರೇ ನಿನಗೆ ಸ್ತೋತ್ರ
ಕರ್ತನೆ. ಮಹೋನ್ನತ ನಿಮಗೆ ಸ್ತೋತ್ರ ಕರ್ತನೆ. ಉನ್ನತನೇ ನಿಮಗೆ ಸ್ತೋತ್ರ ಸ್ವಾಮಿ ಅಂತ ಹೇಳಿ ಎಲ್ಲರೂ ಬಾಯಿಗಳನ್ನು ತೆರೆದು ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಆತನು ಬಿಡುಗಡೆ ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಓ, ಆತನು ಇಮ್ಮಾನುವೇಲನ್ನು, ಸಮಾಧಾನದ ಪ್ರಭು, ಸೃಷ್ಟಿಕರ್ತನ ನಮ್ಮ ಮಧ್ಯದಲ್ಲಿ ವಾಸ ಮಾಡುತ್ತಿದ್ದಾನೆ. Hallelujah, hallelujah, hallelujah. Thank you Lord, thank you Lord, thank you Lord, thank you Jesus. Oh, hallelujah. Jesus, thank you Lord Jesus, thank you Jesus. Oh, hallelujah. Oh, ನಂಬಿಕೆ ಮುಖಾಂತರ ನಾವು ಈ ಸಮಯದಲ್ಲಿ ಕಾಣಲ್ಪಡೋಣ. ಕರ್ತನ ಮೇಲೆ ನೀ ಚಿಂತೆಯನ್ನು ಹಾಕಿ ವಿಶ್ರಮಿಸು, ಅವರೇ ನಿನ್ನನ್ನು ಕಾಯುವರು, ಮನವೇ ಮರುಗದಿರು. ಕರ್ತನ ಮೇಲೆ ನೀ ಚಿಂತೆಯನ್ನು ಹಾಕಿ ವಿಶ್ರಮಿಸು, ಅವರೇ ನಿನ್ನನ್ನು ಕಾಯುವರು, ಮನವೇ ಮರುಗದಿರು. ನೀತಿವಂತನೆಂದು ಕೈ ಬಿಡನು, ನಿತ್ಯವೂ ಕಾಯ್ದು ನಡೆಸುವನು. ನೀತಿವಂತನೆಂದು ಕೈ ಬಿಡನು, ನಿತ್ಯವೂ ಕಾಯ್ದು ನಡೆಸುವನು. ಕರ್ತನ ಮೇಲೆ ನೀ ಚಿಂತೆಯನ್ನು ಹಾಕಿ ವಿಶ್ರಮಿಸು, ಅವರೇ ನಿನ್ನನ್ನು ಕಾಯುವರು, ಮನವೇ ಮರುಗದಿರು. ನಮ್ಮನ್ನು ಕಾಯುವ ದೇವರು ನಮಗೆ ನೆರಳಾಗಿ ನಿಲ್ಲುವರು. ನಮ್ಮನ್ನು ಕಾಯುವ ದೇವರು ನಮಗೆ ನೆರಳಾಗಿ ನಿಲ್ಲುವರು. ಕರ್ತನ ಮೇಲೆ ನೀ ಚಿಂತೆಯನ್ನು ಹಾಕಿ ವಿಶ್ರಮಿಸು, ಅವರೇ ನಿನ್ನನ್ನು ಕಾಯುವರು, ಮನವೇ ಮರುಗದಿರು. ತಂದೆಯು ತಾಯಿಯು ಕೈ ಬಿಟ್ಟರು, ಕರ್ತನೇ ಆದರಿಸಿ ಕಾಯುವನು. ತಂದೆಯು ತಾಯಿಯು ಕೈ ಬಿಟ್ಟರು, ಕರ್ತನೇ ಆದರಿಸಿ ಕಾಯುವನು. ಕರ್ತನ ಮೇಲೆ ನೀ ಚಿಂತೆಯನ್ನು ಹಾಕಿ ವಿಶ್ರಮಿಸು, ಅವರೇ ನಿನ್ನನ್ನು ಕಾಯುವರು, ಮನವೇ ಮರುಗದಿರು. ಕರ್ತನ ಮೇಲೆ ನೀ ಚಿಂತೆಯನ್ನು ಹಾಕಿ ವಿಶ್ರಮಿಸು, ಅವರೇ ನಿನ್ನನ್ನು ಕಾಯುವರು, ಮನವೇ ಮರುಗದಿರು. ಹೌದು ಪ್ರಿಯರೇ, ಈ ಸಾಯಂಕಾಲ ಸಮಯದಲ್ಲಿ ನಮ್ಮ ಚಿಂತಾಭಾರವನ್ನೆಲ್ಲ ಆತನ ಮೇಲೆ ಹಾಕಿ ನಾವು ವಿಶ್ರಮಿಸಿಕೊಳ್ಳೋಣ. ಯಾಕಂದ್ರೆ ಆತ ನಮಗೋಸ್ಕರ ಚಿಂತಿಸುವ ಆತನಾಗಿದ್ದಾನೆ. ಆತನು ವಿಶ್ರಾಂತಿ ಕೊಡುವುದಕ್ಕಾಗಿಯೇ ಆತ ನಮ್ಮ ಹೃದಯ ಎಂಬ ಬಾಗಿಲಲ್ಲಿ ನಿಂತುಕೊಂಡು ಆತನು ತಟ್ಟುತ್ತಾ ಇದ್ದಾನೆ. ಅದನ್ನು ನಾವು ತಿಳಿದುಕೊಂಡವರಾಗಿ ಆತನನ್ನು ನಮ್ಮ ಜೀವಿತದಲ್ಲಿ ನಾವು ಬರಮಾಡಿಕೊಳ್ಳೋಣ. ಆತ ನಮ್ಮ ಜೀವಿತವನ್ನು ಆತನಿಗೆ ಸಮರ್ಪಿಸಿಕೊಡೋಣ. ಆ ಕೊಡುವಂತ ಸಮಯದಲ್ಲಿ ದೇವರು ನಮಗೆ ಬಿಡುಗಡೆ ಕೊಡುವ ಆತನಾಗಿದ್ದಾನೆ. ನಿತ್ಯವೂ ಕಾಯ್ದು ನಮ್ಮ ನಡೆಸುವ ಪರಾಕ್ರಮಶಾಲಿಯಾದ ದೇವನ ಮಧ್ಯದಲ್ಲಿ ವಾಸ ಮಾಡುವ ಆತನಾಗಿದ್ದಾನೆ. ಎಲ್ಲರೂ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಈ ಸಾಯಂಕಾಲ ಸಮಯದಲ್ಲಿ ಕರ್ತನೆ ನಮ್ಮನ್ನು ರಾಜ ನೀನು ಕಾಪಾಡಿಕೊಂಡು ರಾಜ, ಈ ಆರಾಧನೆ ಸಮಯದಲ್ಲಿ ಕರ್ತನೆ ನಮ್ಮನ್ನು ರಾಜವೇ ಅಪರಾಜ ಒಂದುಗೂಡಿಸಿ ಕರ್ತನೆ ನಿನ್ನ ಆರಾಧಿಸುವಂತೆ ಮಹಿಮೆ ಪಡಿಸುವಂತೆ ಕರ್ತನೆ ಕೊಟ್ಟಂತ ಮಹಾಕೃಪೆಗಾಗಿ ನಿಮಗೆ ಸ್ತೋತ್ರ ಕರ್ತನೆ. ನಿಮಗೆ ಮಾತ್ರ ಸ್ತುತಿ ಘನ ಮಾನ ಮಹಿಮೆ ಒಬ್ಬನಿಗೆ ಸಲ್ಲಿಸ್ತೇವೆ ಕರ್ತನೆ. ದೇವರೇ ನೀನನ್ನು ಸಂಗಡ ಮಾತನಾಡು ಸ್ವಾಮಿ. ದೇವರೇ ಮನುಷ್ಯರು ಮಾತನಾಡುವುದು ಬೇಡ ಸ್ವಾಮಿ. ಕರ್ತನೆ ನೀನು ರಾಜ ನಿಮ್ಮ ಸೇವಕರ ಮುಖಾಂತರ ಸ್ವಾಮಿ ನಿನ್ನ ವಾಕ್ಯಗಳನ್ನು ಕಳಿಸಿ ಕರ್ತನೆ ಪ್ರತಿಯೊಬ್ಬರಿಗೋಸ್ಕರ ರಾಜ ಯೂಟ್ಯೂಬಿನ ಮುಖಾಂತರವಾಗಿ ಫೇಸ್ಬುಕ್ಕಿನ ಮುಖಾಂತರವಾಗಿ ನೋಡ್ತಿರುವಂತ ಜನರಿಗೋಸ್ಕರವಾಗಿ ರಾಜ ಲೋಕದಾದ್ಯಂತ ಸ್ವಾಮಿ ಇರುವಂತ ಜನರಿಗೋಸ್ಕರ ಸ್ವಾಮಿ ನೀನು ರಾಜ ಮಾತನಾಡು ಎಂದು ನಾವು ಪ್ರಾರ್ಥನೆ ಮಾಡ್ತೇವೆ ಕರ್ತನೆ. ಎಲ್ಲ ತಂದೆಯಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪಡೆದುಕೊಳ್ಳುತ್ತೇವೆ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ಪ್ರೀತಿಯುಳ್ಳವರೇ, ದೇವರ ಸೇವಕರನ್ನು ಕರಗಳನ್ನು ತಟ್ಟಿ ನಾವು ದೇವರ ಸೇವೆಗೋಸ್ಕರ ಬರಮಾಡಿಕೊಳ್ಳೋಣ.
Blessings and greetings in the loving name of our Lord and Savior Jesus Christ. ನಮ್ಮ ಪ್ರೀತಿಯುಳ್ಳ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರುವವನಾಗಿದ್ದೇನೆ ಮತ್ತು ನಿಮ್ಮೆಲ್ಲರಿಗೂ ನಾನು ಆಹ್ವಾನಿಸುವವನಾಗಿದ್ದೇನೆ. Today's topic is God's love defends us. ಈ ದಿನದ ಸಂದೇಶದ ಶೀರ್ಷಿಕೆಯು ದೇವರ ಪ್ರೀತಿಯು ನಮ್ಮನ್ನು ರಕ್ಷಿಸುತ್ತದೆ. The word I've chosen for today's message is Jeremiah 31 verse 3. ಇಂದಿನ ದಿನಕ್ಕಾಗಿ ಆರಿಸಿಕೊಂಡಂತ ಸತ್ಯವೇದದ ಭಾಗವು ಯೆರೆಮೀಯನ ಪ್ರವಾದನ ಗ್ರಂಥ 31ನೇ ಅಧ್ಯಾಯ 3ನೇ ವಾಕ್ಯ. I read it for you. The Lord hath appeared unto me, saying, Hey, I have loved thee with an everlasting love. Therefore, with loving kindness have I drawn thee. ಕನ್ನಡದಲ್ಲಿ ಓದುತ್ತೇನೆ. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. Yes, God love is an everlasting love. ದೇವರ ಪ್ರೀತಿಯು ಶಾಶ್ವತವಾದಂತ ಪ್ರೀತಿಯಾಗಿದೆ. Because of his love, he defends us from all our enemies, problems, issues, anything that comes against us. ಆತನ ಪ್ರೀತಿಯು ನಮ್ಮ ಮೇಲೆ ಇರುವುದರಿಂದಲೇ ಆತನು ನಮ್ಮನ್ನು ಎಲ್ಲಾ ರೀತಿಯಾದಂತ ಕಷ್ಟ ಕಾರ್ಪಣ್ಯಗಳಿಂದ, ಬಂಧನಗಳಿಂದ ಮತ್ತು ಶತ್ರುಗಳ ಬಾಧೆಗಳಿಂದ ನಮ್ಮನ್ನು ಬಿಡಿಸುವಾತನಾಗಿದ್ದಾನೆ. It is not because of our good deeds or our love towards him, but because of his sheer grace and his everlasting love. He loves us so much and he does all these things in our lives. ಇದೇನೋ ನಾವು ದೇವರನ್ನು ಪ್ರೀತಿಸುತ್ತೇವೆ, ಇಲ್ಲವೇ ನಮ್ಮ ಒಳ್ಳೆಯ ಕಾರ್ಯಗಳಿಂದ ಇದೆಲ್ಲ ನಡೆಯುತ್ತದೆ ಎಂಬುದಾಗಿ ಅಲ್ಲ. ಆತನ ಶಾಶ್ವತವಾದಂತ ಪ್ರೇಮ ಮತ್ತು ಆತನ ಶುದ್ಧ ಕೃಪೆಯಿಂದ ನಮ್ಮನ್ನು ಈ ದಿನದಲ್ಲಿ ಆತನು ಕೈ ಬಿಡದೆ ನಡೆಸುವಾತನಾಗಿದ್ದಾನೆ. Hallelujah. Hallelujah. The first thing I want to bring before you is he defends us from all the curses which come against us. ಮೊಟ್ಟ ಮೊದಲನೇದಾಗಿ ನಾನು ನಿಮಗೆ ಹೇಳಬೇಕಾಗಿರುವುದು, ನಮಗೆ ವಿರುದ್ಧವಾಗಿ ಬರುವಂತ ಎಲ್ಲಾ ಶಾಪಗಳಿಂದ ಆತನು ನಮ್ಮನ್ನು ರಕ್ಷಿಸುತ್ತಾನೆ ಎಂಬುದಾಗಿ. We have a story in Bible where the people of Israel were coming out of Egypt and going towards the Palestine to have the land promised by God. ಸತ್ಯವೇದದಲ್ಲಿ ನಾವು ಕಾಣುವಂತ ಒಂದು ಘಟನೆಯು, ಇಸ್ರಾಯೇಲ್ಯರು ದೇವರು ವಾಗ್ದಾನ ಮಾಡಿದಂತ ಆ ಪಾಲಸ್ತೀನ ದೇಶಕ್ಕೆ ಹೋಗಬೇಕೆಂಬುದಾಗಿ ಐಗುಪ್ತದಿಂದ ಹೊರಕ್ಕೆ ಬರುತ್ತಾ ಇದ್ದಾರೆ. As they were passing towards the promised land, they had to face lot of problems, enemies, shortages of food or water and so many other things. ಅವರು ಈ ರೀತಿಯಾಗಿ ಪ್ರಯಾಣವನ್ನು ಮಾಡುತ್ತಿರುವಂತಹ ಸಮಯದಲ್ಲಿ ಅನೇಕ ರೀತಿಯಾದಂತ ತೊಂದರೆಗಳನ್ನು ಎದುರಿಸಬೇಕಾಯಿತು. ಹಾಗಾದ್ರೆ ಅವರಿಗೆ ವಿರುದ್ಧವಾಗಿ ಶತ್ರುಗಳು ಮತ್ತು ಆಹಾರದ ಕೊರತೆಯು, ನೀರಿನ ಕೊರತೆ, ಈ ರೀತಿಯಾದಂತಹ ಕಷ್ಟಗಳು, ಬಾಧೆಗಳನ್ನು ಎದುರಿಸಬೇಕಾಯಿತು. The Satan was devising all sorts of strategies to stop the people of Israel reaching the promised land. ಇಸ್ರಾಯೇಲ್ಯರು ದೇವರಿಂದ ವಾಗ್ದಾನ ಮಾಡಲ್ಪಟ್ಟಂತ ಆ ಒಂದು ದೇಶಕ್ಕೆ ಸೇರಬಾರದೆಂಬುದಾಗಿ ಸೈತಾನನು ತನ್ನ ಎಲ್ಲಾ ಒಳ ತಂತ್ರಗಳನ್ನು ಮಾಡುತ್ತಾ ಇದ್ದನು. One such incident we can see in the Bible is from the king Balak. ಈ ರೀತಿಯಾದಂತ ಒಂದು ಘಟನೆಯನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಅದು ಅರಸನಾದಂತ ಬಾಲಾಕನು. We know King Balak, a Moabite, he wanted to curse the people of Israel so that he can win against them.
ಈಗ ಮೋವಾಬ್ಯರ ಅರಸನಾದಂತ ಬಾಲಾಕನು ಇಸ್ರಾಯೇಲ್ಯರಿಗೆ ವಿರುದ್ಧವಾಗಿ ಅವರನ್ನು ಶಪಿಸಬೇಕು. ಹಾಗೆ ಮಾಡುವುದಾದ್ರೆ ಅವರನ್ನು ಆತನು ಬಹಳ ಸುಲಭವಾಗಿ ಜಯಿಸಬಹುದು ಎಂಬುದಾಗಿ ತಿಳಿದಿದ್ದನು. He found that he could not stand against Israelites. So he devised this strategy to curse them first and fight with them. ಆತನಿಗೆ ಇಸ್ರಾಯೇಲ್ಯರನ್ನು ಗೆಲ್ಲುವುದು ಸುಲಭವಲ್ಲ ಎಂಬುದಾಗಿ ಚೆನ್ನಾಗಿ ತಿಳಿದಿದ್ದರಿಂದಲೇ ಮೊದಲು ಅವರನ್ನು ಶಪಿಸಿದ ನಂತರ ಯುದ್ಧಕ್ಕೆ ಹೋಗಿ ಅವರನ್ನು ಗೆಲ್ಲಬೇಕೆಂಬುದಾಗಿದ್ದನು. So we must be certain, my dear friends, that Satan may devise all sorts of strategies to come against us. ಇದೇ ರೀತಿಯಾಗಿ ಸೈತಾನನು ಸಹ ತನ್ನ ಎಲ್ಲಾ ತಂತ್ರಗಳಿಂದ ನಮ್ಗೆ ವಿರುದ್ಧವಾಗಿ ಬರಬೇಕೆಂಬುದಾಗಿ ಆತನು ಉಪಾಯಗಳನ್ನು ಮಾಡುತ್ತಾ ಇರಬಹುದು. I will read it for you from Bible, Numbers 22. First onwards I'm just reading. And the children of Israel set forward and pitched in the plains of Moab on this side of Jordan by Jericho. And Balak the son of Zippor saw all the Israel had done to the Amorites. And Balak the son of Zippor was a king of Moabites at that time. So he sent messengers therefore to Balaam the son of Beor of Pethor. Verse 6 says, Come now therefore, I pray thee, curse me these people, for they are too mighty for me. Pre-adventure I shall prevail, that we may smite them, and that I may drive them out of the land. For I wot that he whom thou blessest is blessed, and he whom thou cursest is cursed. ಇಲ್ಲಿ ಸತ್ಯವೇದದಲ್ಲಿ ನಾವು ನೋಡುವಂತ ಪ್ರಕಾರವಾಗಿ ಅರಣ್ಯ ಕಾಂಡ 22ನೇ ಅಧ್ಯಾಯ 1ನೇ ವಾಕ್ಯದ ನಂತರ ಓದುತ್ತೇನೆ. ತರುವಾಯ ಇಸ್ರಾಯೇಲ್ಯರು ಪ್ರಮಾಣ ಮಾಡಿ ಯೆರಿಕೋ ಪಟ್ಟಣಕ್ಕೆ ಎದುರಾಗಿ ಯೋರ್ದನ್ ಹೊಳೆಯ ತೀರದಲ್ಲಿ ಮೋವಾಬ್ಯರ ಬಯಲಿನಲ್ಲಿ ಇಳಿದುಕೊಂಡರು. ಆ ಕಾಲದಲ್ಲಿ ಚಿಪ್ಪೋರನ ಮಗನಾದ ಬಾಲಾಕನು ಅರಸನಾಗಿದ್ದನು. ಇಸ್ರಾಯೇಲ್ಯರು ಅಮೋರಿಯರನ್ನು ಸಂಹಾರ ಮಾಡಿದ ವರ್ತಮಾನವು ಅವನಿಗೆ ತಿಳಿದು ಬಂದಾಗ ಇಸ್ರಾಯೇಲ್ಯರು ಬಹುಮಂದಿಯಾದುದರಿಂದ ಮೋವಾಬ್ಯರು ಬಲು ದಿಗಿಲು ಪಟ್ಟರು. ಅವರು ಇಸ್ರಾಯೇಲ್ಯರ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆಯುಳ್ಳವರಾದರು. ಮಿದ್ಯಾನ್ಯರ ಹಿರಿಯರಿಗೆ ದನಗಳು ಅಡವಿಯ ಹುಲ್ಲನ್ನೆಲ್ಲಾ ಮೇದು ಬಿಡುವಂತೆ ಈ ಸಮೂಹವು ನಮ್ಮನ್ನು ನಮ್ಮ ಸುತ್ತಲಿರುವ ಎಲ್ಲರನ್ನು ನಿರ್ಮೂಲ ಮಾಡುವ ಹಾಗಿದೆ ಅಲ್ಲ ಎಂದು ಹೇಳಿದರು. ಅವನು ಬೆಯೋರನ ಮಗನಾದ ಬಿಳಾಮನನ್ನು ಕರೆಸಿಸುವುದಕ್ಕೆ ಸ್ವಜನರ ದೇಶಕ್ಕೆ ಯುಪ್ರಟಿಸ್ ನದಿಯ ತೀರದಲ್ಲಿರುವ ಪೆತೋರೂರಿಗೆ ದೂತರನ್ನು ಕಳುಹಿಸಿ ಅವನಿಗೆ ಚಿತ್ತೈಸಬೇಕು. ಒಂದು ಜನಾಂಗವು ಐಗುಪ್ತ ದೇಶದಿಂದ ಬಂದದೆ, ಅವರು ನೆಲವನ್ನೆಲ್ಲ ಮುಚ್ಚಿಕೊಂಡು ನನಗೆದುರಾಗಿ ಇಳಿದಿದ್ದಾರೆ. ಅವರು ನಮಗಿಂತ ಬಲಿಷ್ಠರು. ಆದುದರಿಂದ ನೀನು ದಯಮಾಡಿ ಬಂದು ನನಗೋಸ್ಕರ ಈ ಜನಕ್ಕೆ ಶಾಪ ಕೊಡಬೇಕು. ಆಗ ಅವರನ್ನು ಸೋಲಿಸಿ ಈ ದೇಶದಿಂದ ಹೊರಡಿಸಿ ಬಿಡುವುದಕ್ಕೆ ನನ್ನಿಂದಾದೀತು. ನಿನ್ನ ಆಶೀರ್ವಾದದಿಂದ ಶುಭವೂ ನಿನ್ನ ಶಾಪದಿಂದ ಅಶುಭವೂ ಉಂಟಾಗುತ್ತದೆ ಎಂಬುದನ್ನು ನಾನು ಬಲ್ಲೆ ಎಂದು ಹೇಳಿಸಿದನು. Now here we see a king devises a new strategy which so far nobody has applied. He knew the prophet Balaam had the gift of God to curse or to bless people. So he uses him against the people of Israelites. ಇಲ್ಲಿ ಇದುವರೆಗೂ ಯಾರು ಎಂದಿಗೂ ಮಾಡದೇ ಇರುವಂತ ಒಂದು ಉಪಾಯವನ್ನು ಅರಸನಾದಂತ ಬಾಲಾಕನು ಮಾಡುತ್ತಾನೆ. ಅರಸನಾದಂತ ಬಾಲಾಕನಿಗೆ ಚೆನ್ನಾಗಿ ತಿಳಿದಿತ್ತು ಬಿಳಾಮನ ಪ್ರವಾದಿಸುವಂತ ಸಮಯದಲ್ಲಿ ಅದು ಹಾಗೆ ನೆರವೇರುತ್ತದೆ ಎಂಬುದಾಗಿ. ಅದಕ್ಕಾಗಿ ಇಸ್ರಾಯೇಲ್ಯರನ್ನು ಶಪಿಸುವುದಕ್ಕಾಗಿ ಆತನು ಅವನನ್ನು ಕರೆಯುವುದನ್ನು ಮತ್ತು ಅದರಿಂದ ತಾನು ಬಹಳ ಸುಲಭವಾಗಿ ಇಸ್ರಾಯೇಲ್ಯರನ್ನು ಗೆಲ್ಲಬಹುದು ಎನ್ನುವಂತ ಒಂದು ಉಪಾಯವನ್ನು ಮಾಡುವುದನ್ನು ನಾವು ನೋಡುತ್ತೇವೆ. But our God is a God who watches us every minute and every seconds. He knew what's happening to the people of Israelites. He knew that the curse is going to come upon them. So he did not want that curse to come upon Israelites.
ನಮ್ಮ ದೇವರು ಹಗಲಿರುಳು ಪ್ರತಿ ನಿಮಿಷವು ಪ್ರತಿ ಕ್ಷಣವು ಎಲ್ಲರನ್ನು ಆತನು ನೋಡುತ್ತಾ ಇರುವಂತ ಕಾಯುತ್ತಾ ಇರುವಂತ ದೇವರಾಗಿರುವುದ್ರಿಂದ ಆತನಿಗೆ ಚೆನ್ನಾಗಿ ಗೊತ್ತಿತ್ತು ಇಸ್ರಾಯೇಲ್ಯರಿಗೆ ವಿರುದ್ಧವಾಗಿ ಯಾವ ರೀತಿಯಾದಂತ ಶಾಪವು ಬರಲಿದೆ ಎಂಬುದಾಗಿ. God does not want any curse also to come against his people, and he is so considerate and he is so concerned about his people. ತನ್ನ ಜನರಿಗೆ ವಿರುದ್ಧವಾಗಿ ಯಾವುದೇ ಶಾಪವು ಬರಬಾರದು ಎನ್ನುವುದೇ ದೇವರ ಒಂದು ಚಿತ್ತವಾಗಿತ್ತು. ಆತನು ತನ್ನ ಜನರನ್ನು ಕುರಿತಾಗಿ ಅಷ್ಟು ಕನಿಕರವು ಮತ್ತು ಅವರನ್ನು ಕಾಪಾಡಬೇಕೆನ್ನುವಂತ ಒಂದು ಮನಸ್ಸುಳ್ಳಂತವನಾಗಿದ್ದನು. He was not only watchful, but also he did not want to allow even a small curse to come against his people. ಆತನು ಅವರನ್ನು ಗಮನವಿಟ್ಟು ನೋಡುತ್ತಾ ಇದ್ದುದು ಮಾತ್ರವಲ್ಲದೆ ತನ್ನ ಜನರಿಗೆ ವಿರುದ್ಧವಾಗಿ ಯಾವುದೇ ಶಾಪವು ಬರಬಾರದು ಎನ್ನುವಂಥದ್ದನ್ನು ಆತನು ಗಮನಿಸಿ ನೋಡುತ್ತಾ ಇದ್ದಂತವನಾಗಿದ್ದಾನೆ. See the reaction of God that we can read in Numbers 23 verse 20, Numbers 22 verse 12. He says, God said to Balaam the prophet, thou shalt not go with them, and thou shalt not curse the people, for they are blessed. My dear friend, you are a blessed person. God does not want any curse from anybody come against you. ಆದ್ದರಿಂದ ಇಲ್ಲಿ ಸತ್ಯವೇದದಲ್ಲಿ ನೋಡುತ್ತೇವೆ, ಅರಣ್ಯಕಾಂಡ 22ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ದೇವರು ಬಾಲಾಕನಿಗೆ ಕೊಡುವಂತ ಎಚ್ಚರಿಕೆಯನ್ನು ನೋಡಿ, ಅದಕ್ಕೆ ದೇವರು, ನೀನು ಅವರ ಜೊತೆಯಲ್ಲಿ ಹೋಗಬಾರದು, ಆ ಜನಾಂಗದವರು ನನ್ನ ಆಶೀರ್ವಾದವನ್ನು ಹೊಂದಿದವರು, ಅವರನ್ನು ಶಪಿಸಬಾರದು ಎಂದು ಹೇಳಿದನು. ನೀನು ಪ್ರೀತಿಯುಳ್ಳ ಸ್ನೇಹಿತರೆ, ನೀನು ದೇವರಿಂದ ಆಶೀರ್ವದಿಸಲ್ಪಟ್ಟಂತ ಜನಾಂಗವಾಗಿದೆ ಎಂಬುದಾಗಿ ತಿಳಿದುಕೋ. God's love defends us from all the curse of the people. ಜನರ ಎಲ್ಲಾ ಶಾಪಗಳಿಂದ ನಮ್ಮನ್ನು ಸುರಕ್ಷತೆಯಿಂದ ಕಾಪಾಡುವಂತದ್ದೇ ದೇವರ ಪ್ರೀತಿಯಾಗಿದೆ. And he turns all the curses into blessings for his people. ಆತನು ಎಲ್ಲಾ ಶಾಪಗಳನ್ನು ಆಶೀರ್ವಾದವನ್ನಾಗಿ ತನ್ನ ಜನರಿಗೆ ಮಾರ್ಪಡಿಸುವಂತ ದೇವರಾಗಿದ್ದಾನೆ. You may be worried that the curse of somebody is coming upon you, but my dear friend, be certain and know that your God is a God who defends you from all the curses of the people. ನೀನು ಒಂದು ವೇಳೆ ತಿಳಿದುಕೊಂಡಿರಬಹುದು, ಬೇರೆಯವರ ಶಾಪವು ನನ್ನ ಮೇಲೆ ಬರುತ್ತಾ ಇದೆ ಎಂಬುದಾಗಿ. ಆದ್ರೆ ಪ್ರೀತಿಯುಳ್ಳ ದೇವಜನರೇ, ನೀನು ಒಂದನ್ನು ಮಾತ್ರ ಚೆನ್ನಾಗಿ ತಿಳಿದುಕೊಳ್ಳಬೇಕು, ದೇವರು ನಿನ್ನ ಮೇಲೆ ಯಾವುದೇ ಶಾಪವು ಬರದಂತೆ ತಡೆಯುವಂತವನಾಗಿದ್ದಾನೆ. ಯಾಕೆಂದ್ರೆ ಆತನು ಆಶೀರ್ವದಿಸುವಂತ ದೇವರಾಗಿದ್ದಾನೆ. Let's see number 23 verse 8. It says, turn to Numbers 23 verse 8. It says, how shall I curse whom God hath not cursed? And how shall I defy whom the Lord hath not defied? For from the top of the rocks I see him, and from the hills I behold him. Lo, the people shall dwell alone, and shall not be reckoned among the nations. This is the word of the prophet Balaam towards the Israel people. You are supposed to curse, but here his mouth could not curse, but gave a blessing words. ಇಲ್ಲಿ ಇಸ್ರಾಯೇಲಿಗೆ ವಿರುದ್ಧವಾಗಿ ಶಪಿಸಬೇಕೆಂಬುದಾಗಿ ಹೋದಂತ ಬಾಲಾಕನ ಮಾತುಗಳನ್ನು ಗಮನಿಸುತ್ತೇವೆ. ಅರಣ್ಯಕಾಂಡ 23ನೇ ಅಧ್ಯಾಯ 8-9ನೇ ವಾಕ್ಯಗಳಲ್ಲಿ, ನಾನು ಅವರನ್ನು ಏನೆಂದು ಶಪಿಸಲಿ? ದೇವರು ಶಪಿಸಲಿಲ್ಲವಲ್ಲ. ಏನೆಂದು ಆಕ್ರೋಶಿಸಲಿ? ಯೆಹೋವನು ಆಕ್ರೋಶಿಸಲಿಲ್ಲವಲ್ಲ. ಬೆಟ್ಟದ ಶಿಖರದಿಂದ ನಾನು ಅವರನ್ನು ಕಂಡೆನು, ಗುಡ್ಡದಿಂದ ಅವರನ್ನು ನೋಡಿದೆನು. ಆ ಜನಾಂಗವು ತಾನು ಇತರ ಜನಾಂಗಗಳಂತಲ್ಲವೆಂದು ಭಾವಿಸಿಕೊಂಡು ಪ್ರತ್ಯೇಕವಾಗಿ ವಾಸಿಸುತ್ತದೆ. ಹಾಗಾದ್ರೆ ದೇವರು ಆಶೀರ್ವದಿಸಿದಂತ ಜನಾಂಗವನ್ನು ಯಾರೇ ಶಪಿಸಲು ಸಾಧ್ಯವೇ ಇಲ್ಲ ಎಂಬುದಾಗಿ ನಾವು ಈ ವಾಕ್ಯಗಳಿಂದ ತಿಳಿದುಕೊಳ್ಳುತ್ತೇವೆ. ದೇವರು ಅವನ ಬಾಯನ್ನು ಕಟ್ಟಿ ಹಾಕಿದನು ಎಂಬುದಾಗಿ ನೋಡುತ್ತೇವೆ.
God's love defends us from all the curses, and He changes the curses into blessings. That's what we see in Deuteronomy 23, verse 5 says, Nevertheless, the Lord thy God would not hearken unto Balaam, but the Lord thy God turned the curse into blessings unto thee, because the Lord thy God loved thee. Because He loves you, He defends you from all the curses of this world. ಇಲ್ಲಿ ಬಾಲಾಕನು ಶಪಿಸಬೇಕೆಂಬುದಾಗಿ ಹೋದರೂ ಸಹ ದೇವರ ಪ್ರೀತಿಯು ಎಲ್ಲರನ್ನು ಆವರಿಸಿಕೊಂಡಿರುವುದರಿಂದ ನಮ್ಮನ್ನು ಸಹ ಅಲ್ಲಿ ಇಸ್ರಾಯೇಲ್ಯರನ್ನು ಸಹ ದೇವರ ಪ್ರೀತಿಯು ಆವರಿಸಿಕೊಂಡಿದ್ದರಿಂದ ಅವರಿಗೆ ಬರಬೇಕಾದಂತ ಶಾಪವು ಆಶೀರ್ವಾದವಾಗಿ ಮಾರ್ಪಡುವುದನ್ನು ಅದೇ 23ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಯೆಹೋವನು ಬಿಳಾಮನಿಗೆ ಅವನು ಹೇಳಬೇಕಾದ ಮಾತನ್ನು ಕಲಿಸಿಕೊಟ್ಟು, ನೀನು ಬಾಲಕನ ಬಳಿಗೆ ತಿರುಗಿ ಹೋಗಿ ಹೀಗೆ ಹೇಳಬೇಕೆಂದು ಆಜ್ಞಾಪಿಸಿದನು. ಹಾಗಾದ್ರೆ ಅವರು ಇಸ್ರಾಯೇಲರಿಗೆ ಅವನು ಆಶೀರ್ವಚನವನ್ನು ಕೋರಬೇಕು ಎಂಬುದಾಗಿ ಹೇಳಿ ಕಳುಹಿಸಿದನು. Hallelujah. The second point Hallelujah. I'm going to talk to you is on He defends your life. He defends your life because of His love. ಈ ದಿನದಲ್ಲಿ ನಾನು ನಿಮಗೆ ಹೇಳಬೇಕಾದದ್ದೇನೆಂದರೆ, ಆತನ ಪ್ರೀತಿಯಿಂದ ನಮ್ಮ ಜೀವನವನ್ನು ನಮ್ಮನ್ನು ಆತನು ರಕ್ಷಿಸುವಾತನಾಗಿ ಕಾಣಲ್ಪಡುತ್ತಾ ಇದ್ದಾನೆ. When we pass through the troubles, we somehow, at whatever cost, we would like to come out of it. We want to be saved at whatever the cost. ನಾವು ಯಾವುದೇ ಕಷ್ಟಗಳನ್ನು ಹಾದು ಹೋಗುವಂತ ಸಮಯದಲ್ಲಿ ಅದರಿಂದ ನಾವು ಏನೇ ಆದ್ರೂ ಸಹ ಹೊರಗೆ ಬರುವುದಕ್ಕೆ ಪ್ರಯತ್ನಿಸುತ್ತೇವೆ. Supposing our children are in sickness or in some trouble, we are willing to pay any amount to bring them out of that. ಒಂದು ವೇಳೆ ನಮ್ಮ ಮಕ್ಕಳು ಯಾವುದೇ ಕಾಯಿಲೆಯಿಂದ ಬಳಲುತ್ತಿರುವುದಾದ್ರೆ, ಇಲ್ಲವೇ ಯಾವುದೇ ಕಷ್ಟಗಳಲ್ಲಿ ಸಿಲುಕಿಕೊಂಡಿರುವುದಾದ್ರೂ, ನಾವು ಎಷ್ಟೇ ಹಣ ಖರ್ಚು ಮಾಡಿದಾದ್ರೂ, ಏನೇ ಅದಕ್ಕೆ ನಾವು ಕೊಟ್ಟಾದ್ರೂ, ನಮ್ಮ ಮಕ್ಕಳನ್ನು ಬಿಡಿಸಿಕೊಂಡು ಬರುವುದಕ್ಕೆ ನಾವು ಎಷ್ಟೆಲ್ಲಾ ಪ್ರಯತ್ನ ಮಾಡುತ್ತೇವೆ. The parents are willing to pay anything in this world which they can put their hand on. ಈ ಲೋಕದಲ್ಲಿ ಕಾಣಲ್ಪಡುವಂತ ಯಾವುದೇ ಕಾರ್ಯಗಳನ್ನು ಸಹ ಅವರನ್ನು ಬಿಟ್ಟುಕೊಟ್ಟು ಅದನ್ನೆಲ್ಲ ಮಾರಿಯಾದರೂ ತಮ್ಮ ಮಕ್ಕಳನ್ನು ರಕ್ಷಿಸಿಕೊಳ್ಳಬೇಕೆಂಬುದಾಗಿ ಈ ಲೌಕಿಕವಾದಂತ ತಂದೆ ತಾಯಿಗಳು ಯೋಚಿಸುತ್ತಾರೆ. It's the same thing our heavenly Father does. Let's read Isaiah chapter 43 and verse 43, 1 onwards. I'll read it for you. It's a wonderful word. But now thus saith the Lord that created thee, O Jacob, and He that formed thee, O Israel, fear not, for I have redeemed thee. I have called thee by thy name, and thou art mine. When you pass through the waters, I will be with thee, and through the rivers, they shall not overflow thee. And when you walk through the fire, thou shalt not be burned, neither shall the flame kindle upon thee. For I am the Lord thy God, the Holy One of Israel, thy Savior. I gave Egypt for thy ransom, Ethiopia and Seba for thee. ಇಲ್ಲಿ ಯೆಶಾಯನ ಪ್ರವಾದನ ಗ್ರಂಥ 43ನೇ ಅಧ್ಯಾಯ 1ನೇ ವಾಕ್ಯದ ನಂತರ ದೇವರು ನಮಗೆ ಹೇಳುವಂತ ಮಾತನ್ನು ಎಷ್ಟು ಸ್ಪಷ್ಟವಾಗಿ ಸುಂದರವಾಗಿ ಉಲ್ಲೇಖವಾಗಿದೆ ನೋಡಿ. ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನ ಹೆಸರು ಹಿಡಿದು ಕರೆದನಲ್ಲ, ನೀನು ನನ್ನವನೇ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು, ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ. ಇಸ್ರಾಯೇಲ್ಯರ ಸದಮಲ ಸ್ವಾಮಿಯಾದ ನಾನು ನಿನ್ನ ರಕ್ಷಕನು, ಐಗುಪ್ತವನ್ನು ನಿನ್ನ ವಿಮೋಚನೆಗೆ ಈಡು ಮಾಡಿದ್ದೇನೆ, ನಿನಗೆ ಬದಲಾಗಿ ಕೂಶ್ ಮತ್ತು ಸೆಬಾ ಸೀಮೆಗಳನ್ನು ಕೊಟ್ಟಿದ್ದೇನೆ. Our God says to you,
Take it as a prophetic word to you. Whatever the problems you are undergoing, God says, fear not, because I have redeemed thee and you are mine. You may be passing through waters, you may be passing through the rivers, the fire may be upon you. You are not able to really understand the amount of pressure that is coming upon you, but still God says to you, fear not, because you are mine and I am willing to sacrifice anything. Nations, he is willing to give nations to save us. ನಾವು ದೇವರ ವಾಕ್ಯವನ್ನು ನಮಗೆ ಆತನು ಕೊಡುವಂತ ವಾಗ್ದಾನವಾಗಿ ತೆಗೆದುಕೊಳ್ಳುವಂತವರಾಗಿ ಕಾಣಲ್ಪಡಬೇಕು. ನಮ್ಮ ಜೀವಿತದಲ್ಲಿ ನಾವು ಒಂದು ವೇಳೆ ಯಾವುದೇ ವಿಧವಾದಂತ ಕಷ್ಟಗಳಲ್ಲಿ ಹಾದು ಹೋಗುತ್ತಾ ಇರಬಹುದು, ನಾವು ಮುಳುಗಿ ಹೋಗುವಂತ ಒಂದು ಪರಿಸ್ಥಿತಿಯಲ್ಲಿ ಕಾಣಲ್ಪಡ್ತಾ ಇರಬಹುದು. ಆದರೂ ಸಹ ದೇವರು ಹೇಳ್ತಾನೆ, ನೀವು ಎಂಥ ರೀತಿಯಾದಂತ ಮಾರ್ಗದಲ್ಲಿ ಹಾದು ಹೋದರೂ ನಾನು ನಿಮ್ಮ ಸಂಗಡ ಇರುವೆನು ಎಂಬುದಾಗಿ. ಅದನ್ನು ನಾವು ವಾಗ್ದಾನ ವಚನವಾಗಿ ತೆಗೆದುಕೊಂಡು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳೋಣ. During this pandemic time, my dear friend, the fear may be in your mind. I do not know what type of problems you are undergoing, but God says, fear not, because the word 4 says, you are precious in my sight and you are honorable in my sight, and I have loved thee. Therefore, I will give men for thee and people for thy life, for our life. He gives the lives of the people because he loves us so much. ಪ್ರೀತಿಯುಳ್ಳ ದೇವಜನರೇ, ಈ ಪಿಡುಗಿನ ಸಮಯದಲ್ಲಿ ನೀವು ಯಾವ ರೀತಿಯಾದಂತ ಆಲೋಚನೆಯುಳ್ಳಂತವರಾಗಿದ್ದೀರೋ ನನಗೆ ತಿಳಿಯದು. ಆದರೂ ಸಹ ದೇವರ ವಾಕ್ಯವು ಹೇಳುತ್ತದೆ, ಭಯಪಡಬೇಡ ಎಂಬುದಾಗಿ. ಆದ್ದರಿಂದ 4ನೇ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ದೇವರು ನಮ್ಮನ್ನು ಯಾವ ರೀತಿಯಾಗಿ ಎಷ್ಟು ಪ್ರೀತಿಯಿಂದ ನೋಡ್ತಾನೆ ಎಂದು ಇಲ್ಲಿ ಬರೆಯಲ್ಪಟ್ಟಿದೆ. ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನೂ ಮಾನ್ಯನೂ ಪ್ರಿಯನೂ ಆಗಿರುವುದರಿಂದ ನಾನು ನಿನಗೆ ಬದಲಾಗಿ ಮನುಷ್ಯರನ್ನು, ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನು. ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ ದೇವರ ವಾಕ್ಯವು ನಮಗೆ ಹೇಳುವಂತದ್ದಾಗಿದೆ. God's love defends your life, and is willing to give people for your life. ದೇವರ ಪ್ರೀತಿಯು ನಮ್ಮನ್ನು, ನಮ್ಮ ಜೀವನವನ್ನು ರಕ್ಷಿಸುವಂತದ್ದಾಗಿದೆ. ನಮಗೋಸ್ಕರ ಆತನು ಯಾವ ರೀತಿಯಾದಂತ ಈಡನ್ನು ಸಹ ಕೊಡುವುದಕ್ಕೆ ಸಿದ್ಧನಾಗಿ ಕಾಣಲ್ಪಡ್ತಾ ಇದ್ದಾನೆ. Your life is precious in the sight of God, and he is willing to give anything. So fear not, you are God's person. ನೀನು ದೇವರ ಮಗುವಾಗಿರೋದ್ರಿಂದ ಆತನು ನಿನಗೆ ಬದಲಾಗಿ ಏನನ್ನಾದರೂ ಈಡು ಸಲ್ಲಿಸುವುದಕ್ಕೆ ಸಿದ್ಧನಾಗಿದ್ದಾನೆ. ಆದ್ದರಿಂದ ನೀನು ಭಯಪಡಬೇಡ. Third point is God defends us even to the extent of giving his own life. He is willing to sacrifice. Yes, he sacrificed his life upon the cross to save us. ಮೂರನೇದಾಗಿ ನಾವು ನೋಡುತ್ತೇವೆ, ಆತನ ಪ್ರೀತಿಯು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಎಷ್ಟರ ಮಟ್ಟಿಗೆ ಹೋಗುತ್ತದೆ ಎಂದು ಹೇಳುವುದಾದರೆ, ನಮ್ಮನ್ನು ರಕ್ಷಿಸುವುದಕ್ಕಾಗಿ ತನ್ನ ಪ್ರಾಣವನ್ನು ಸಹ ತ್ಯಾಗವಾಗಿ ಶಿಲುಬೆಯ ಮೇಲೆ ಆತನು ಕೊಡುವುದಕ್ಕೆ ಸಿದ್ಧನಾದನು ಎಂಬುದಾಗಿ ನಾವು ನೋಡುತ್ತೇವೆ. There is a real life story on the forest fire. ಇಲ್ಲಿ ಕಾಡ್ಗಿಚ್ಚಿನ ಒಂದು ನಿಜವಾದಂತ ಘಟನೆಯುಂಟು. The forest was totally burnt out on the wildfire. ಇಲ್ಲಿ ಕಾಡ್ಗಿಚ್ಚಿನಿಂದ ಕಾಡು ಪೂರ್ತಿಯಾಗಿ ಸುಡಲ್ಪಟ್ಟಿತ್ತು. So the firemen were clearing all the debris and the burnt out things. ಆದ್ದರಿಂದ ಅಲ್ಲಿ ಅಗ್ನಿಶಾಮಕ ದಳದವರು ಬಂದು ಅಲ್ಲಿ ಸುಟ್ಟು ಹೋಗಿರುವಂತ ಎಲ್ಲವನ್ನು ಸರಿಪಡಿಸುತ್ತಾ ಅದನ್ನೆಲ್ಲ ತೆಗೆದು ಹಾಕುತ್ತಾ ಇದ್ದರು. At that time they saw a burnt hen. ಆ ಒಂದು ಸಮಯದಲ್ಲಿ ಒಂದು ಕೋಳಿಯು ಸುಟ್ಟು ಹೋಗಿರುವುದನ್ನು ಗಮನಿಸಿದರು. So when they started removing the burnt hen, underneath its wings there were
few chickens, live chickens moving around. ಅಲ್ಲಿ ಅವರು ಆ ಒಂದು ಕೋಳಿಯನ್ನು ತೆರೆದು ನೋಡುವಂತ ಸಮಯದಲ್ಲಿ ಅದರ ರೆಕ್ಕೆಯ ಕೆಳಗೆ ಚಿಕ್ಕ ಕೋಳಿ ಮರಿಗಳು ಓಡಾಡುತ್ತಾ ಇರುವುದನ್ನು ಅವರು ಗಮನಿಸಿದರು. The mother hen, to save the chicks, it spread its wings upon the chicks, and it did not move away when the fire was blazing. ಇಲ್ಲಿ ಕಾಡ್ಗಿಚ್ಚಿನಲ್ಲಿ ಬೆಂಕಿಯು ಜ್ವಾಲೆಯಾಗಿ ಬರುತ್ತಾ ಇದ್ರು ಸಹ ಈ ಒಂದು ತಾಯಿ ಕೋಳಿಯು ತನ್ನ ಮಕ್ಕಳನ್ನು ಮರಿಗಳನ್ನು ರಕ್ಷಿಸಬೇಕೆಂಬುದಾಗಿ ಅಲ್ಲಿಂದ ಅದು ಹೋಗಲೇ ಇಲ್ಲ. ತನ್ನ ರೆಕ್ಕೆಗಳ ಕೆಳಗೆ ಮರಿಗಳನ್ನಿಟ್ಟು ಅದನ್ನು ಕಾಪಾಡುವುದಕ್ಕೆ ಪ್ರಯತ್ನಿಸಿತು. ತನ್ನ ಪ್ರಾಣವನ್ನು ಕೊಡುವುದಕ್ಕೆ ಮುಂದೆ ಬಂತು. To save chickens, the chick's life, the mother hen gave up its own life. ತನ್ನ ಮರಿಗಳನ್ನು ರಕ್ಷಿಸುವುದಕ್ಕಾಗಿ ತಾಯಿ ಕೋಳಿಯು ತನ್ನ ಪ್ರಾಣವನ್ನು ಸಹ ಕೊಟ್ಟು ಬಿಟ್ಟಿತು. That is the love of God towards us. ಅದೇ ದೇವರ ಪ್ರೀತಿಯು ನಮ್ಮ ಮೇಲೆ ಇರುವಂತದ್ದಾಗಿ ಕಾಣಲ್ಪಡ್ತಾ ಇದೆ. 1 John chapter 4 verse 9 says, "In this was manifested the love of God towards us, because that God sent his only begotten Son into the world, that we might live through him." Here is love, not that we loved God, but he loved us and sent his Son to be the propitiation for our sins. ಇಲ್ಲಿ 1 ಯೋಹಾನನ ಪತ್ರಿಕೆ 4ನೇ ಅಧ್ಯಾಯ 9ನೇ ವಾಕ್ಯದಿಂದ ನಾವು ಓದುತ್ತೇವೆ, ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿ ಅಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳುಹಿಸಿಕೊಟ್ಟದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿ ಬರ್ತದೆ. He gave his own life so that we may live through him. ನಾವು ಆತನ ಮುಖಾಂತರವಾಗಿ ಬದುಕಬೇಕೆಂಬುದಾಗಿ ಆತನು ತನ್ನ ಜೀವವನ್ನೇ ನಮಗೋಸ್ಕರ ಸಮರ್ಪಿಸಿದನು. So he passes through all the afflictions, all the problems, all the pain that we pass through. ನಾವು ಹಾದು ಹೋದಂತ ಮಾರ್ಗದಲ್ಲಿ, ಅಂದರೆ ಕಷ್ಟ, ದುಃಖ, ಬಾಧೆ, ಸಂಕಟಗಳ ಹಾದಿಯಲ್ಲಿ ಆತನು ಸಹ ಹಾದು ಹೋದನು. You are not alone, my dear friend, because he loves you. He comes along with you in your path. ನೀನು ಒಬ್ಬಂಟಿಗನು ಎಂಬುದಾಗಿ ತಿಳಿದುಕೊಳ್ಳಬೇಡ ಪ್ರೀತಿಯುಳ್ಳ ಸ್ನೇಹಿತನೇ. ನೀನು ಹೋಗುವಂತ ಮಾರ್ಗದಲ್ಲಿ ಆತನು ನಿನ್ನ ಸಂಗಡ ಬರುವಾತನಾಗಿ ಕಾಣಲ್ಪಡುತ್ತಾ ಇದ್ದಾನೆ. Isaiah chapter 63 verse 9 says, "In all their affliction he was afflicted, and the angels of his presence saved them. In his love and in his pity he redeemed them. He bare them and carried them all the days of old." ಹೇಳಿ ಯೆಶಾಯ ಪ್ರವಾದನ ಗ್ರಂಥ 63ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಅವನು ಶ್ರಮೆ ಪಡುತ್ತಿರುವಾಗಲೆಲ್ಲ ಆತನು ಶ್ರಮೆ ಪಟ್ಟನು, ಆತನ ಶ್ರೀಮುಖ ಸ್ವರೂಪ ದೂತನು ಅವರನ್ನು ರಕ್ಷಿಸಿದನು. ತನ್ನಲ್ಲಿನ ಮಮತೆಯಿಂದಲೂ ತಾಳ್ಮೆಯಿಂದಲೂ ಅವರನ್ನು ವಿಮೋಚಿಸಿ ಪುರಾತನ ಕಾಲದಲ್ಲೆಲ್ಲ ಎತ್ತಿಕೊಂಡು ಹೊರುತ್ತಾ ಬಂದನು. Yes, my dear friend, you are not alone. As a father willing to give his own life, our Father is willing to give his own life and pass through all the affliction that we are passing through, all the pain and all the sickness which you are passing through. God knows it, and he will carry you through upon his shoulder. ಆದ್ದರಿಂದ ಪ್ರೀತಿಯುಳ್ಳ ದೇವಜನರೇ, ನೀವು ಒಂಟಿ ಎಂಬುದಾಗಿ ತಿಳಿದುಕೊಳ್ಳಬೇಡಿ. ಆತನು ನಿಮ್ಮ ಸಂಗಡ ಇದ್ದು ನೀವು ನಡೆದು ಹೋಗುವಂತ ಮಾರ್ಗದಲ್ಲಿ ಆತನು ನಿಮ್ಮ ಸಂಗಡ ಆತನು ನಡೆಯುವಾತನಾಗಿ ಕಾಣಲ್ಪಡುತ್ತಾ ಇದ್ದಾನೆ. ನೀವು ಹೋರಾಟದ ಮಾರ್ಗದಲ್ಲಿ ಇರುವುದಾದರೂ ಆತನು ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಒಂದು ತಂದೆಯು ಹೊರುವಂತ ರೀತಿಯಲ್ಲಿ ನಿಮ್ಮನ್ನು ಹೊರುತ್ತಾ ಬಂದಿದ್ದೇನೆ ಎಂಬುದಾಗಿ ದೇವರು ಹೇಳುವಂತ ಪ್ರಕಾರವಾಗಿ ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಹೊರುವಂತವನು ನಿಮ್ಮ ಸಂಗಡ ನಡೆಯುವಾತನಾಗಿ ಕಾಣಲ್ಪಡುತ್ತಾ ಇದ್ದಾನೆ. The next point which I want to talk to you
is not that we deserve, but because of his love. His love defends us, though we do not deserve it. ನಾವು ಆತನ ಪ್ರೀತಿಗೆ ಯೋಗ್ಯರಲ್ಲದಿದ್ದರೂ ಆತನ ಪ್ರೀತಿಯಿಂದ ನಮ್ಮನ್ನು ರಕ್ಷಿಸುವಾತನಾಗಿದ್ದಾನೆ. Romans chapter 5 verse 8 says, God commands his love towards us in that while we were yet sinners, Christ died for us. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. Yes, my dear friend, we may not deserve that, but still his love defends us because he loves us so much. ಹೌದು ಪ್ರೀತಿಯುಳ್ಳವರೇ, ನಾವು ಆತನ ಪ್ರೀತಿಗೆ ಪಾತ್ರರು ಇಲ್ಲವೇ ಯೋಗ್ಯರಾಗಿ ಕಾಣಲ್ಪಡುವುದಿಲ್ಲ, ಆದರೂ ಸಹ ಆತನ ಪ್ರೀತಿಯು ನಮ್ಮನ್ನು ರಕ್ಷಿಸುವಂತದ್ದಾಗಿ ಕಾಣಲ್ಪಡ್ತಾ ಇದೆ. There is a story about a father who was a judge and his son who was a criminal. ಇಲ್ಲಿ ಒಂದು ಕಥೆಯುಂಟು. ತಂದೆಯು ಒಬ್ಬ ನ್ಯಾಯಾಧೀಶನಾಗಿದ್ದಾನೆ, ಮಗನು ಅಪರಾಧಿಯಾಗಿ ಕಾಣಲ್ಪಡ್ತಾ ಇದ್ದಾನೆ. One day the police caught this criminal son and brought him before the court wherein his father was the judge. ಒಂದು ದಿನದಲ್ಲಿ ಈ ಅಪರಾಧಿಯಾಗಿದ್ದಂತ ಮಗನನ್ನು ಪೊಲೀಸರು ಹಿಡಿದುಕೊಂಡು ಬಂದು ನ್ಯಾಯಸ್ಥಾನದಲ್ಲಿ ನಿಲ್ಲಿಸಿದರು. ಅಲ್ಲಿ ನ್ಯಾಯವನ್ನು ಕೋರುವಂತವರು ನ್ಯಾಯಾಧೀಶ ಈ ಒಂದು ಅಪರಾಧಿಯಾದಂತ ಮಗನ ತಂದೆಯಾಗಿ ಕಾಣಲ್ಪಟ್ಟರು. His son's crime was so much that demanded death sentence. The father, being judge, could not do anything but awarded death sentence to his son. ಈ ಒಬ್ಬ ಮಗನು ಮಾಡಿದಂತ ಅಪರಾಧಕ್ಕೆ ಕಾನೂನಿನ ಪ್ರಕಾರವಾಗಿ ಮರಣದಂಡನೆಯನ್ನು ವಿಧಿಸಬೇಕಾಗಿತ್ತು. ತಂದೆ ನ್ಯಾಯಸ್ಥಾನದಲ್ಲಿ ಕುಳಿತಿದ್ದರೂ ಏನೂ ಮಾಡಕ್ಕೆ ಸಾಧ್ಯವಾಗದೆ ಆತನು ನ್ಯಾಯಮೂರ್ತಿಯಾಗಿದ್ದು ತಾನು ಹೇಳಬೇಕಾದಂತ ಶಿಕ್ಷೆಯನ್ನು ಅಲ್ಲಿ ಹೇಳಿ ಮುಗಿಸಿದರು. So the death was fixed and the hanging was taking place. So the person about to hang, he hanged him. Just in that minute, the father rushed and took his son up so that that son was not fully hanged unto death. ಅದಕ್ಕಾಗಿ ಈ ಮಗನನ್ನು ನೇಣುಗಂಬಕ್ಕೆ ಹಾಕಬೇಕೆಂಬುದಾಗಿ ಒಂದು ದಿನವನ್ನು ಸಮಯವನ್ನು ಗುರುತಿಸಲ್ಪಟ್ಟಿತು. ಆ ಒಂದು ಸಮಯದಲ್ಲಿ ಅವನನ್ನು ನೇಣುಗಂಬಕ್ಕೆ ಹಾಕಬೇಕಾದಂತ ಸಿದ್ಧತೆಯನ್ನೆಲ್ಲ ಮಾಡಿದರು ಮತ್ತು ನೇಣುಗಂಬಕ್ಕೆ ಹಾಕಬೇಕಾದಂತ ಆ ಒಂದು ಕ್ಷಣದಲ್ಲಿ ತಂದೆಯಾಗಿರುವಂತ ಆ ವ್ಯಕ್ತಿಯು ಓಡಿ ಬಂದು ಆ ಮಗನು ನೇಣ ಹಾಕಿ ಸಾಯಬಾರದು ಎಂಬುದಾಗಿ ಹೇಳಿ ಅವನನ್ನು ಹಾಗೆ ಎತ್ತಿಕೊಂಡರು. ಆಗ ಅವರು ಎತ್ತಿಕೊಂಡು ಆ ಮರಣದಿಂದ ತನ್ನ ಮಗನನ್ನು ತಪ್ಪಿಸಿದರು. Then he told the people, the other officers, saying that this man according to the law was hanged, but I have prevented the death so that I am punishable. Now you can give the whatever the punishment as per the law. ಆಗ ಅಲ್ಲಿದ್ದಂತ ಅಧಿಕಾರಿಗಳಿಗೆ ಈ ನ್ಯಾಯಮೂರ್ತಿಯು ಹೇಳುವಂತ ಮಾತು, ಇಲ್ಲಿ ನೇಣಗಂಬಕ್ಕೆ ಹೋಗಬೇಕಾದಂತ ಈ ವ್ಯಕ್ತಿಯನ್ನು ನನ್ನ ಮಗನಾದದ್ರಿಂದ ಇವನನ್ನು ಬಂದು ನಾನು ತಪ್ಪಿಸಿದ್ದೇನೆ. ಈ ರೀತಿಯಾಗಿ ಸಾಯಬೇಕಾಗಿರುವಂತ ವ್ಯಕ್ತಿಯನ್ನು ತಪ್ಪಿಸಿದ್ದರಿಂದ ನಾನು ಮಾಡಿದಂತ ಈ ಅಪರಾಧಕ್ಕೆ ತಕ್ಕಂತ ಶಿಕ್ಷೆಯು ಏನಿದೆಯೋ ಆ ಶಿಕ್ಷೆಯನ್ನು ನನಗೆ ಕೊಡಿ ಎಂಬುದಾಗಿ ತಂದೆಯು ಹೇಳುವುದನ್ನು ಗಮನಿಸುತ್ತೇವೆ. The son being criminal really does not deserve the gift from his father, but father was willing to give his life for him. ಈ ಒಂದು ಹುಡುಗನು ಅಪರಾಧಿಯ ಸ್ಥಾನದಲ್ಲಿದ್ದು ತಂದೆ ಯಾವುದೇ ರೀತಿಯಾದಂತ ಒಂದು ಬಹುಮಾನವನ್ನು ಪಡೆಯುವುದಕ್ಕೋ ಇಲ್ಲ ತಂದೆಯ ಪ್ರೀತಿಗೆ ಪಾತ್ರನಾಗಿಯೋ ಯೋಗ್ಯನಾಗಿಯೋ ಇವನು ಕಾಣಲ್ಪಡುವುದಿಲ್ಲ.
ಆದರೂ ಸಹ ತಂದೆಯ ಪ್ರೀತಿಯಿಂದ ಆತನು ತನ್ನ ಮಗನನ್ನು ಬಿಡಿಸುವುದನ್ನು ನಾವು ನೋಡುತ್ತೇವೆ. The father's love defended his criminal son, though he did not deserve it. ಅವನು ಅದಕ್ಕೆ ಪಾತ್ರನಾಗಿ ಕಾಣದಿದ್ದರೂ ತಂದೆಯ ಪ್ರೀತಿಯು ಆ ಮಗನನ್ನು ಬಿಡಿಸುವುದಕ್ಕೆ ಮುಂದೆ ಬಂದಿತು. Romans chapter 8 verse 32 says, "He that spared not his own son, but delivered him up for us all, how shall he not with him also freely give all things?" ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ. Hallelujah. Hallelujah. Whatever your needs, God is willing to give that. Not that we deserve it, but His love defends us. ನಮಗೆ ಯಾವ ಯಾವ ಅವಶ್ಯಕತೆ ಇದೆಯೋ ಅದನ್ನೆಲ್ಲ ದೇವರು ನಮಗೆ ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. ಅದಕ್ಕೆ ನಾವು ಪಾತ್ರರು ಇಲ್ಲವೇ ಆತನ ಪ್ರೀತಿಗೆ ನಾವು ಯೋಗ್ಯರು ಎಂಬುದಾಗಿ ಅಲ್ಲ, ಆತನ ಪ್ರೀತಿಯು ನಮ್ಮ ಮೇಲೆ ಯಥೇಚ್ಛವಾಗಿ ಕಾಣಲ್ಪಡುವುದರಿಂದಲೇ ಆತನು ಇದನ್ನೆಲ್ಲ ನಮಗೆ ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ. There is an English song written by Matt Maher which sings this way, "Your love defends me." ಇಲ್ಲಿ ಒಂದು ಆಂಗ್ಲ ಭಾಷೆಯ ಹಾಡು ಉಂಟು, ನಿನ್ನ ಪ್ರೀತಿಯು ನನ್ನನ್ನು ರಕ್ಷಿಸುತ್ತದೆ ಎಂಬುದಾಗಿ. Surely my God is the strength of my soul. Your love defends me, and your love defends me. ನಿಜವಾಗಲೂ ನನ್ನ ದೇವರು ನನ್ನ ಬಲವಾಗಿದ್ದಾನೆ, ಆತನ ಪ್ರೀತಿಯು ನನ್ನನ್ನು ರಕ್ಷಿಸುತ್ತದೆ. When I feel like I am alone, your love defends me. Your love defends me. ನಾನು ಒಂಟಿಯಾಗಿದ್ದೇನೆ ಎಂಬುದಾಗಿ ತಿಳಿಯುವಂತ ಸಮಯದಲ್ಲಿ ನಿನ್ನ ಪ್ರೀತಿಯು ನನ್ನನ್ನು ರಕ್ಷಿಸುತ್ತದೆ. He is the strength of our soul. Lord God is our strength of our soul. ನಮ್ಮ ಆತ್ಮಗಳಿಗೆ ನಮ್ಮ ತಂದೆಯಾದಂತ ದೇವರೇ ನಮ್ಮ ಆತ್ಮಗಳಿಗೆ ಆತನು ಬಲವಾಗಿ ಕಾಣಲ್ಪಡುತ್ತಾ ಇದ್ದಾನೆ. He gives me breath that allows me to know He is my joy, my song, and well, one I am drawing from, my refuge, my whole life along. ಆತನು ನನಗೆ ಬಲವನ್ನು ಕೊಟ್ಟು ನನಗೆ ನನ್ನ ಬಂಡೆಯು ಗುರಾಣಿಯು ನಾನು ಆಶ್ರಯಿಸಿಕೊಳ್ಳುವಂತ ಆಶ್ರಯ ದುರ್ಗವು ಎಂಬುದಾಗಿ ಆತನು ನನಗೆ ತಿಳಿಸುವಾತನಾಗಿದ್ದಾನೆ. When your soul is weak and tired out, my dear friend, remember God is our strength to our soul. He defends us from all calamities, all enemies, all sickness, all problems because of His everlasting love. ನಮ್ಮ ಆತ್ಮವು ಸೋತು ಹೋಗಿ ಅದರಲ್ಲಿ ಯಾವುದೇ ಬಲವಿಲ್ಲ ಎಂಬುದಾಗಿ ಬಲಹೀನತೆಯಿಂದ ಕಾಣಲ್ಪಡುವಂತ ಸಮಯದಲ್ಲಿ ದೇವರು ನಮಗೆ ಆಶ್ರಯವು, ಆತನು ನಮಗೆ ದುರ್ಗವು ಕೋಟೆಯೂ ಆಗಿದ್ದು ನಮಗೆ ಬೇಕಾದಂತ ಬಲವನ್ನು ದಯಪಾಲಿಸುವ ಆತನಾಗಿ ಕಾಣಲ್ಪಡುತ್ತಾ ಇದ್ದಾನೆ. He is a mighty God, lives among us, and He rejoices over us. That's what Zephaniah chapter 3 verse 17 says, "The Lord thy God in the midst of thee is mighty. He will save, He will rejoice over thee with the joy. He will rest in His love. He will joy over thee with singing." ಇಲ್ಲಿ ಜೆಫನ್ಯ ಪ್ರವಾದನ ಗ್ರಂಥ 3ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ, ನಿನ್ನನ್ನು ರಕ್ಷಿಸುವನು, ನಿನ್ನಲ್ಲಿ ಉಲ್ಲಾಸಿಸುವನು, ತನ್ನ ಪ್ರೀತಿಯಲ್ಲಿ ಮುಳುಗಿ ಮೌನವಾಗಿರುವನು, ನಿನ್ನಲ್ಲಿ ಆನಂದಿಸಿ ಹರ್ಷಧ್ವನಿ ಗೈಯುವನು ಎಂಬುದಾಗಿ ಹೇಳಲ್ಪಟ್ಟಿದೆ. Fear not, His love defends you. ಭಯಪಡಬೇಡ, ಆತನ ಪ್ರೀತಿಯು ನಿನ್ನನ್ನು ರಕ್ಷಿಸುತ್ತದೆ. காக்கும் கரங்கள் உண்டெனக்கு காத்திடுவார் கிருபையாலே. காக்கும் கரங்கள் உண்டெனக்கு காத்திடுவார்
கிருபையாலே அல்லேலூயா பாடி பாடி அலைகளை நான் தாண்டிடுவேன். அல்லேலூயா பாடி பாடி அலைகளை நான் தாண்டிடுவேன். நம்புவேன் இயேசுவை, நம்புவேன் இயேசுவை, நம்புவேன் இயேசுவை, நம்புவேன் இயேசுவை. His love defends you, fear not. God bless you. ಆತನ ಪ್ರೀತಿಯು ನಿಮ್ಮನ್ನು ರಕ್ಷಿಸುತ್ತದೆ, ಭಯಪಡಬೇಡಿ, ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. Let's close our eyes and pray. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. Heavenly Father, we praise and worship you, Lord, for the wonderful time that, Lord, you given us. Yes, Father, to hear your message. Thank you, Lord, for the wonderful message saying, fear not, because your love defends us, O Lord, during this pandemic time. We know what type of problems we are all facing. Many are in tears. Some of us are in hospital. Some of us are in home quarantine. Lord, the fear among the people is more. We cannot do anything, Lord, but look unto thee. You are willing to, Lord, sacrifice anything because you love us so much. And we are your own, oh God. You redeemed us. And we are precious in your sight. And we are honorable in your sight. And you are willing to sacrifice anything, oh Lord, in this world to save our lives. Bless everyone. Whatever the problems as they are, Lord, passing through. As I pray, let your mighty hand touch them, oh God. Lord, heal the people who are in sickness. Lord, wipe out the tears, oh God, Jesus. As I am praying, Lord, let your mighty hand, the healing power of God, pass through, Lord, in a special way. Touch everyone. And the healing, oh God, come upon them right now, oh God. Change the bed, oh Lord Jesus. Let them get the energy, the power, Lord. Save them, redeem them, oh God. Bless everyone to come out of all the problems. Bless everyone. In Jesus' precious name I pray. Amen. 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 God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.